ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಸಂಜು ಎಸ್ ಗೀತಾ ಪಾರ್ಟ್ 2 ಚಿತ್ರದ ತಂಡದವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದ್ ವಿಷಯ ಫಸ್ಟ್ ಹೇಳಿ ನಾನು ಚಿತ್ರದ ಬಗ್ಗೆ ಶುರು ಮಾಡ್ತೀನಿ. 10 years ago ಎಕ್ಸಾಕ್ಟ್ಲಿ June 7th ನಾನು ವಜ್ರಕಾಯ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತು ನಂಗೆ ಎಷ್ಟು ಖುಷಿ ಆಯ್ತು. ಶಿವಣ್ಣನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ, ನಾಗಶೇಖರ್ ನನ್ನೂ ಕರೆದ್ರೆ. ಸೊ ಯೂನಿವರ್ಸಲ್ ಒಂದು ಕನೆಕ್ಟಿವಿಟಿ ಅಂತಾರಲ್ಲ ಹಾಗೆ ನಾಗಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ, ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡುವಂತ ನಿರ್ದೇಶಕರು. ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು. ಲವ್ ಅರ್ಥ ಕೊಡುವಂತ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ. ಸೊ ನಾನು ಅವ್ರಿಗೆ ಸ್ನೇಹಿತೆಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ. ಅವ್ರು ಮಾಡಿರ್ತಕ್ಕಂಥ ಸಂಜು ಎಸ್ ಗೀತಾದಲ್ಲಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಇಸ್ ವೆರಿ ಸೆನ್ಸಿಟಿವ್ ಆಕ್ಟರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೆರಳೆಣಿಕೆಯಲ್ಲಿ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅವ್ರು ಮಾಡಿದ್ರೆ ಮತ್ತೆ ನಾನು ಯಾವಾಗ್ಲೂ ಬಾಸ್ ಅಂತಾನೆ ಕರೀತೀನಿ ಸತ್ಯ ಹೆಗಡೆ ಸರ್. ಸೊ ಈ ತರ ಒಂದು ಅದ್ಭುತವಾದ ಟೀಮು, ಅದ್ಭುತವಾದ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರಿ ಒಂದು ಚಿತ್ರಣ ಮಾಡಿದ್ದಾರೆ. ನಾನಂತೂ ತುಂಬಾನೇ ಸಾಂಗ್ ನೋಡಿದ್ಮೇಲೆ ನಂಗೆ ವಿಜುವಲ್ ಟ್ರೀಟ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಐ ಆಮ್ ಶೋರ್ ನಾಗಶೇಖರ್ ಅವರು ಪ್ರತಿಯೊಂದು ಚಿತ್ರದಲ್ಲೂ ತುಂಬಾ ಡೀಪ್ ಇಂಟೆನ್ಸ್ ಆಗಿ ಹೋಗಿರ್ತಾರೆ. ಪ್ರತಿಯೊಂದು ಕಥೆ ಆಗಿರ್ಬೋದು, ಆ ಚಿತ್ರದ ಎಳೆಗಳಲ್ಲಿ ತೋರಿಸುವಂತ ಎಕ್ಸ್ಪ್ಲನೇಷನ್. ಈ ಚಿತ್ರಕ್ಕೆ ನಾವೆಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ಸಿನಿಮಾನ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ತುಂಬಾ ಬೆರಳೆಣಿಕೆಯಷ್ಟು ಥಿಯೇಟರ್ಗಳಿಗೆ ಬರ್ತಿದೆ. ಸೊ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಚಿತ್ರಗಳನ್ನ ನಾವು ಉಳಿಸ್ಕೋಬೇಕು. ನಮ್ಮ ನಟರುಗಳಿಗೆ ನಾವು ಯಾವತ್ತೂ ಉಳಿಸ್ಕೋಬೇಕಂತ ಪ್ರಯತ್ನ ನಾವು ಮಾಡೋಣ. ಈ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸಂಜು ಎಸ್ ಗೀತಾ ಇವಾಗ June 6th ರಿಲೀಸ್ ಆಗ್ತಾ ಇದೆ. ಇದೊಂದು ಅದ್ಭುತವಾದ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ಮೈನಾ ಚಿತ್ರನ ನಾಗಶೇಖರ್ more than 10 times ನಾನು ನೋಡಿದ್ದೀನಿ ಥಿಯೇಟರ್ ನಲ್ಲೇ. ಯಾಕಂದ್ರೆ ಇವ್ರು ಮಾಡುವಂತ ಸಿನಿಮಾಗಳು ಥಿಯೇಟರ್ ನೋಡೋ ಆ ಒಂದು ಅನುಭವ ಇದೆಯಲ್ಲ, ಅದನ್ನ ನಾವು ಯಾವುದೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರೆ ಸಿಗೋದಿಲ್ಲ. ಸೊ ಥಿಯೇಟರ್ ಬಂದೇ ಅನುಭವನ ಅನುಭವಿಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊತೀನಿ. ನನಗೆ ಅಪಾರವಾದ ಗೌರವ. ಯಾಕೆಂದ್ರೆ ನಾನು ತಮಿಳ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಕಾರುಣ್ಯ. ಸೊ ಥ್ಯಾಂಕ್ ಯು ಕಾರುಣ್ಯ. ಆ್ಯಂಡ್ ಭಾಳ ದೊಡ್ಡ ನಿರ್ಮಾಪಕರ ಹತ್ರ ಹೋಗಿ ಕನ್ನಡದಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಈಸ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅವ್ರಿಗೆ ನೀವು ಸಿನಿಮಾ ಕೊಡಬೇಕು ಅಂತ ಅವರನ್ನು ಒಪ್ಪಿಸಿ ನನ್ನ ಕರೆಸಿ ತಮಿಳ್ ಸಿನಿಮಾ ಮಾಡಿಸಿದ್ರು. ಅದು ಮೊದಲು ಮಳೆಗೆ ಅಂತ ಮೈನಾ, ತಮಿಳ್ ಮೈನಾ. ಅಲ್ಲಿ 40% ಚೇಂಜ್ ಮಾಡಿ ಮುಂದಿನ ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಅದಕ್ಕೆ ಕಾರಣ ಅವರು. ದಟ್ಸ್ ವೈ ಐ ವಾಂಟ್ ಟು ಬಿ ಆನ್ ದಿ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್. ಈಗ ನಮ್ಮ ಚಿತ್ರದ PRO ಪತ್ರಿಕಾ ಸಂಪರ್ಕ ಬೆಳೆಸುವಂತಹ ನಮ್ಮ ಚಿತ್ರದ ತಂಡಕ್ಕೆ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತು ನಮ್ಮ ಚಿತ್ರವನ್ನ ಕರ್ನಾಟಕ ಜನತೆಗೆ ರೀಚ್ ಮಾಡಿಸೋದ್ರಲ್ಲಿ ಅತಿ ಹೆಚ್ಚು ಶ್ರಮ ಆಗ್ತಿರುವಂತ ನಮ್ಮ ಅಣ್ಣ ನಾಗೇಂದ್ರಣ್ಣ ಇದ್ದಾರೆ. ಮತ್ತು ಎಲ್ಲ ಹಿತೈಷಿಗಳಿಗೂ ನಾನು ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಂಜು ಎಸ್ ಗೀತಾ ಭಾಗ 1 ಕೂಡ ನಾನು ವರ್ಕ್ ಮಾಡಿದೆ. ಅದ್ಭುತವಾದ ಯಶಸ್ಸು ಕಂಡಿತು. 2 ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಒಂದು 4 ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕಾಡಕ್ಕೆ ಸ್ಟಾರ್ಟ್ ಮಾಡ್ತು. ಅತ್ಯುತ್ತಮವಾದಂಥ ಒಂದು ಮೊಸರನ್ನದ ನಡುವೆ ಒಂದು 2-3 ಕಲ್ಲು ಸಿಕ್ಕಿದಷ್ಟು ಫೀಲ್ ಆಯಿತು. ಯಾಕೆ ಈ ರೀತಿ ಆಯಿತು ಅನ್ನೋದು ಮನಸ್ಸು ಬಂತು. ಇಡೀ ತಂಡಕ್ಕೂ ಅನುಭವ ಆದ್ರಿಂದ ಈಗ ಕೊಟ್ಟಿದ್ದಾರೆ ನೋಡಿ, ನಿಜವಾದ ಸಂಜು ಎಸ್ ಗೀತಾ ಅದ್ಭುತವಾಗಿದೆ. ಈ ಚಿತ್ರ ಭಾಗ 1ಕ್ಕಿಂತಲೂ ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣುತ್ತೆ. ಆ ರೀತಿ ಖಂಡಿತ ಮಾಧ್ಯಮ ಮಾಡುತ್ತೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪಾತ್ರಗಳಿಗೆ ಒಂದು ನ್ಯಾಯವನ್ನು ಸಿಕ್ಕಿದೆ. ಈ ಪಾತ್ರ ಯಾಕೆ ಬಂತು, ಆ ರೀತಿಯ ಪಾತ್ರ ಯಾಕೆ ಬಂತು ಅನ್ನೋದು ತಂದೆದೇ ಆಗಿರ್ಬೋದು, ರಾಗಿಣಿದೇ ಆಗಿರ್ಬೋದು, ಪ್ರತಿಯೊಬ್ಬರ ಪಾತ್ರಕ್ಕೂ ಒಂದು ಕೇಳಿದ ಪ್ರಶ್ನೆಗಳಿಗೆ ಪ್ರೇಕ್ಷಕರಾಗಿರ್ಬೋದು, ಮಾಧ್ಯಮದವರೇ ಆಗಿರ್ಬೋದು, ಕೇಳಿದ ಪ್ರಶ್ನೆಗಳಿಗೆ ಅತ್ಯುತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ನಿರ್ಮಾಪಕ ಕುಮಾರ್ ಅವರು ಹಾಗೂ ನಾಗಶೇಖರ್ ಅವರು, ಕಿಟ್ಟಿಯವರು, ಇಡೀ ತಂಡ ಕೂತು ತುಂಬಾ ತಲೆ ಕೆಡಿಸ್ಕೊಂಡು ಅತ್ಯುತ್ತಮವಾದಂಥ ಉತ್ತಮವಾದಂಥ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡುವಂಥ
ಈ ಭಾಗ 2 ರೆಡಿ ಮಾಡಿದ್ದಾರೆ. ನಮ್ಮ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಚಿತ್ರನ ಒಮ್ಮೆ ನೋಡಿದ್ರೆ 10 ಜನಕ್ಕೆ ಹೇಳಬೇಕು ಅನ್ನೋ ಮನೋಭಾವ ಬರುತ್ತೆ. ಇಂಥ ಚಿತ್ರಕ್ಕೆ ನಾನು ಪ್ರಚಾರಕರ್ತನಾಗಿ ಕೆಲಸ ಮಾಡೋದು ನನಗೆ ತುಂಬ ತೃಪ್ತಿ ಇದೆ. ಎಲ್ಲ ಒಳ್ಳೆಯದಾಗಲಿ, ಇಡೀ ತನಕ ಯಶಸ್ವಿ. ಮಾಧ್ಯಮದೊಳಗೆ ಮತ್ತೆ ಮಾಧ್ಯಮದವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಾಯಿಗೆ ಟ್ವಿನ್ಸ್ ಬಂದಿವೆ ಕಾಯ್ದು ಆಕ್ಚುಲಿ. ಈಗ ಮತ್ತೆ ಬರು ಬಿಡುಗಡೆ ಅಂತ ಅಂದ್ರೆ ಮತ್ತೊಂದು ಕೂಸು ಹುಟ್ಟು ಅಂತಾರೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡ್ಲೇಬೇಕು. ಇಲ್ಲಿ ಇರುವಂತ ಒಂದು ಫ್ಲೋ ಫಸ್ಟ್ ರಿಲೀಸ್ ಅಲ್ಲಿ ಏನ್ ಫ್ಲೋ ಕಟ್ ಆಗಿತ್ತು ಅಂತ ನಮ್ಗನ್ನಿಸ್ತು. ಎಲ್ಲೋ ಒಂಚೂರು ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಅನ್ನಿಸ್ತು. ಈ ಕೂಸು ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಐ ಎಮ್ ವೆರಿ ಈಗಾಗಲೇ ಕವಿರಾಜ್ ಅವರು ಹೇಳಿದ್ರು ದಟ್ ಯಾಕೆ ಕೆಲವು ಪಾತ್ರಗಳನ್ನ ಇಷ್ಟೇ ತೋರಿಸಿದೆ, ಸೀಮಿತವಾಗಿ ಇಟ್ಟಿದೆ, ಯಾಕೆ ನಮ್ಮ ಅತ್ಯಂತ ಬ್ಯೂಟಿಫುಲ್ ರಾಗಿಣಿಯ ಬಂದ್ರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದೆಲ್ಲದಕ್ಕೂ ಒಂದು ಫ್ಲೋ ಸಿಕ್ಕಿದೆ. ಒಂದು ಕಂಪ್ಲೀಟ್ ಮೂವಿ ಅನ್ನೋದೊಂದು ಇಲ್ಲಿ ಇವಾಗ ನಾವು ನೋಡೋಕೆ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಆಗ್ಲೇ ಶಿವಣ್ಣ ಅವರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಅಂತ. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಪ್ರೇಕ್ಷಕರ ಸಪೋರ್ಟು, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, OTT ಪ್ಲಾಟ್ಫಾರ್ಮ್ ಅಲ್ಲಿ ಬರೋದಕ್ಕೆ ವಾರತೆಗಳು ಆಮೇಲೆ ಕುತ್ಕೊಂಡು ನೋಡೋಣ ಅಂತ ದಯವಿಟ್ಟು ಕಾಯ್ಬೇಡಿ. ದಯವಿಟ್ಟು ಸಿನಿಮಾಗೆ ಮತ್ತೆ ನಮ್ಮ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಫಿಲ್ ಇನ್ ದ ಬ್ಲಾಂಕ್. ಒಳ್ಳೆ ಚಿತ್ರವನ್ನ ಇವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಹೆಮ್ಮೆ ಆಯಿತು. ಕವಿ ಸರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ. ಅದೇ ಶಿವಣ್ಣ ಅವ್ರು ಹೇಳ್ತಿದ್ರು ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಲ್ಲ. ಹಾಗಾಗಿ ಹೆಗ್ಡೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಫ್ರೇಮು ಅವರು, ಏಕೆಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇಬಂತಂದ್ರೆ ಆಗಲ್ಲ, ಮೂಟೆಗಳಲ್ಲಿ ತಂದು ಸುರಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದುಬಿಟ್ಟಿದ್ದಾರೆ ದುಡ್ಡು. ಅವನ ನಂಬಿಕೆ, ಯಾಕಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು ನನಗೆ, ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ KT ಸರ್ ಮಧ್ಯೆ ಮಾಡ್ಬೋದಾ ಹಾಗೆ ಮಾಡ್ಬೋದು. ಯಾಕಂದ್ರೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದನ್ನ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಇತ್ತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ನಾನು ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನೆಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡಿದ್ರು. ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತೇನು ನಾವು ಬರಗಾಲ ಅಂತಿದ್ದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನು ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವರ್ತಿಯಲ್ಲಿ ಅದು ಮಿಸ್ ಆಗಿದ್ದು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗ್ತದೆ, ಯಾಕಂದ್ರೆ ನಾನು ಮೊದಲು ನೋಡಿರಲಿಲ್ಲ, ಈಗ ಮೊನ್ನೆ ಇದನ್ನು ನೋಡಿದೆ.
ಬಹಳ ಅದ್ಭುತವಾಗಿದೆ. ರೇಷ್ಮೆ ಉದ್ಯಮ ಅದರಿಂದ ಏನು, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಅದು ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ. ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜು ವೆಡ್ಸ್ ಗೀತಾ 2 ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಪ್ರತಿದಿನ ಚಾನಲ್ನಲ್ಲಿ ಏನಾಗಿದೆ ಅಂತ ಹೇಳ್ತಾನೆ ಬರ್ತಿದ್ದೀನಿ. ನಮಗೆಲ್ಲ ಗೊತ್ತಿರೋ ನನಗೆ ಜನವರಿ 10 ಆ ಸಿನಿಮಾ ಭಾಳ ಅದ್ದೂರಿ ಪ್ರಚಾರ ಮಾಡಿ ಸಿನಿಮಾ ರಿಲೀಸ್ಗೆ ಅಂತಂದು ನಡೀತಿದ್ದ ಸಿನಿಮಾ. ನಮಗೆ 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಹೈದರಾಬಾದಿಂದ ಯಾರು ರಾಮರಾವ್ ಅಂತ, ನನಗೂ ಒಂದು ಸಂಬಂಧನೇ ಇಲ್ಲ, ನನ್ನನ್ನು ಯಾರಾದರೂ ಗೊತ್ತಿಲ್ಲ, ಅಷ್ಟೇ ಕಾಪಿ ವಾಟ್ಸಪ್ಪಲ್ಲಿ ಬರುತ್ತೆ. ಬಂದಾಗ ನಮ್ಮ ಸಡನ್ ಶಾಕ್ ಆಗುತ್ತೆ. ನಾನು ನಿರ್ದೇಶಕರು ನಮ್ಮ ಪೀಠಪ್ಪ ಮಾತಾಡಿ ಅಡ್ವೊಕೇಟಿಗೆ ಕೇಳ್ತೀವಿ, ಈ ಥರ ಇದೆ ಏನು ಮಾಡೋದು ಅಂತ. ಇಮ್ಮಿಡಿಯೇಟ್ ಹೈದರಾಬಾದ್ ಮಾಡೋಣ ಅಂತಂದು ಹೈದರಾಬಾದ್ಗೆ ಹೋಗ್ತೇನೆ. ನಾನು ಮುಂದೆ ಇಲ್ಲ ಅಡ್ವೊಕೇಟ್ಗೆ ಹೋಗ್ತೀವಿ. ಹೋದಾಗ ಅಲ್ಲಿ ಏನಾಗುತ್ತೆ, 8 ಬೆಳಿಗ್ಗೆ ನಾವು 8 ಬೆಳಿಗ್ಗೆ ಹೋದಾಗ ಕೋರ್ಟ್ ಮುಂದೆ ಹೋಗಿ ನಮ್ಮ ನ್ಯಾಯ ಸಬ್ಮಿಷನ್ ಮಾಡ್ತಾರೆ, ನಾವು ದಾಖಲೆ ಮಾಡ್ತೀವಿ. ಅಲ್ಲಿ ಏನು ಮಾಡಿದ್ದಾನೆ ಪ್ರೊಡ್ಯೂಸರ್, ನಾನು ಮತ್ತೆ ಎಲ್ಲರೂ ತೋರಿಸಿಲ್ಲ, ನಾವು ಪೋಸ್ಟಲ್ಲಿ ನಾಗಶೇಖರ್ ಸಿನಿಮಾಸ್ ಅಂತ ಹಾಕಿದ್ದು. ಅದೇನಕ್ಕೆ ಹಾಕ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಳ್ಳೆ ನಿರ್ದೇಶಕರಿಗೆ ನಾಗಶೇಖರ್ ಅಂದ್ರೆ ಒಳ್ಳೆ ಮೂವಿ, ಆ ನೇಮ್ ಇದ್ದರೆ ಜನ ಅಟ್ರಾಕ್ಟ್ ಆಗ್ತಾರೆ. ನಾಗಶೇಖರ್ ಮೂವಿ ತುಂಬ ಚೆನ್ನಾಗಿರುತ್ತೆ, ಫ್ಯಾಮಿಲಿ ನೋಡೋಂಥ ಸಿನಿಮಾ ಅಂತ. ಹಾಗಾಗಿ ಬರೀ ಅದನ್ನು ತೋರಿಸ್ತಾರೆ, ಗೆಜ್ಜೆ ತೋರಿಸ್ತಾರೆ. ಈ ಥರ ನಾಗಶೇಖರ್ ನೋಡಿ ಪ್ರೊಡ್ಯೂಸರ್ ಇಲ್ಲ ಮೇಡಮ್, ಓನ್ಲಿ ಡೈರೆಕ್ಟರ್ ಅಷ್ಟೇ, ಪ್ರೊಡ್ಯೂಸರ್ ನಾನೇ, ನೀನು ಯಾರು ರೀತಿ ಇದಿಲ್ಲ. ಹಾಗಾದಾಗ ನಮ್ಮ ವಕೀಲರೆಲ್ಲ ಮನವರಿಕೆ ಮಾಡ್ಕೊಡ್ತಾರೆ, ಈ ಸಿನಿಮಾಗೂ ನಾಗಶೇಖರ್ಗೆ ಸಂಬಂಧ ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಆಗ ಅವ್ರ ಹತ್ರ ಒಂದು ಕಂಡೀಷನ್ ಹಾಕ್ತಾರೆ, ಒಂದು ಕೆಲಸ ಮಾಡಿ ನಾಗಶೇಖರ್ನ ಕರೆಸ್ಬಿಟ್ಟು ಅವರು ರಿಕವರಿ ಸೂಟ್ ಹಾಕಿದ್ರು. ಅವ್ರದ್ದು ಯಾವುದೋ ಬೇರೆ ಸಿನಿಮಾ ಕಮಿಟ್ಮೆಂಟು, ರಿಕವರಿ ಸೂಟ್ 45 ಲಕ್ಷ ಕೋರ್ಟ್ ಫೀಸ್ ಕಟ್ಟಿದ್ದಾರೆ. ಕೊಟ್ಟಿದ್ದಕ್ಕೆ ನಾವು ಅಷ್ಟೇ ಕೊಟ್ಟಿದ್ದೀವಿ. ನಾಗಶೇಖರ್ ಕರೆಸ್ಬಿಟ್ಟು ನಾಗಶೇಖರ್ 4 ಕೋಟಿ ಕ್ಯಾಶ್ ಡಿಪಾಸಿಟ್ ಮಾಡಿ ನಿಮಗೆ ಇವತ್ತೇ ವೇಕೆಟ್ ಮಾಡ್ತೀನಿ ಅಂತಾರೆ. ನಾನು ನಾಗಶೇಖರ್ ದಯವಿಟ್ಟು ಈಗ ಅವೆಲ್ಲ ಮಾಡಲಿಕ್ಕಾಗಲ್ಲ, ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸುಮಾರು 1.5 ಕೋಟಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ದೀವಿ, ಜನ ಎಲ್ಲ ಕಾಯ್ತಾ ಇದ್ದಾರೆ, ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಕೇಳ್ಕೊಂಡಾಗ. ಆಗ ಒಂದು ಕಂಡೀಷನ್ ಅವ್ರಿಗೂ ಮನವರಿಕೆ ಆಗುತ್ತೆ. ನಾನೇ ಪ್ರೊಡ್ಯೂಸರ್ ದಾಖಲೆಗಳನ್ನು ನೋಡ್ತಾರೆ, ಅವ್ರಿಗೆ ಮನವರಿಕೆ ಆದಾಗ ಲೇಡಿ ತುಂಬ ಒಳ್ಳೆ ಜಡ್ಜು, ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದೇನೋ ಮನವರಿಕೆ ಆಗ್ಬಿಟ್ಟು ತುಂಬಾ ಟ್ರೈ ಮಾಡ್ತಾರೆ. ಆಮೇಲೆ ರಾಮರಾವ್ ಕಳಿಸ್ತಾರೆ, ಅವನ್ನ ಕೇಳ್ತಾರೆ, ಅವ್ರು ಒಪ್ಕೊಳ್ತಾರೆ. ಇಲ್ಲ ನಾಗಶೇಖರ್ ಒಂದು ಪಾರ್ಟ್ನರ್ ಪ್ರೊಡ್ಯೂಸರ್ ಅಂತ ಅವಾಗ ಹೇಳ್ತಾರೆ, ಇಲ್ಲಪ್ಪ ಏನಿಲ್ಲ ಅಂತ ಹೇಳಿದ್ರು. ಅವನು ಒಪ್ಪಂದಿರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ಒಂದು ಕೆಲಸ ಮಾಡಿ, ನೀವೇ ಇದು ಮಾಡಬೇಕು ಅಂದರೆ ರಿಕವರಿ ಸೂಟ್ ಆಗಿರೋದ್ರಿಂದ ನೀವು 4 ಕೋಟಿ ಪ್ರಾಪರ್ಟಿ ನೀವನ್ನ ತಂದು ಖರ್ಚು ಮಾಡ್ತಾರೆ, ಅದನ್ನ ನಾನು ಹಂಗೆ ಇಟ್ಟಿದ್ದೀನಿ, ತೀರ್ಮಾನ ಅವರು ಕೊಡಲ್ಲ. ನಾಗಶೇಖರ್ ಬಂದು ಅವ್ರದ್ದು ಏನಿದೆ ಕೋರ್ಟ್ ಅಟೆಂಡ್ ಆದ್ರೆ ಪೇಪರ್ ರಿಲೀಸ್ ಮಾಡ್ತೀವಿ ಅಂತಾರೆ. ಆಗ ರಾತ್ರಿ ಪೇಪರ್ ತರಿಸ್ತೀವಿ, ಆಗುತ್ತೆ. ಅಷ್ಟೊಂದು ನೀಟಾಗಿ ಗೊತ್ತಾಗ್ತೀವಿ, ಅಷ್ಟೇ ವೆಕೆಟ್ ಆದರೂ ನಾವು ರಿಲೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಪ್ರಮೋಷನ್ ಇಲ್ಲ ಅಂತಂದು ನಾವೇನು ಮಾಡ್ತೀವಿ, ಫೋನಲ್ಲಿ ಮಾತಾಡ್ಕೊಳ್ತೀವಿ. ಮಾತಾಡ್ಕೊಂಡು ಮೊದಲಿಗೆ ಆಗುತ್ತೆ ಅಂತ ಏನು ಮಾಡೋಣ ಅಂದರೆ ಸ್ಟೇ ವೆಕೆಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಪೇಪರ್ ತಂದು ಕೊಡ್ತಾರೆ, ಡೇಟ್ಸ್ ಇಲ್ಲ, ನಮ್ಗೆ 10 ತಾರೀಕಿನ ಸ್ಟೇ ವೆಕೆಟ್ ಆಗೋದು. ಆ ಮಧ್ಯದಲ್ಲಿ ನಾವು ಅದೇ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ. ಈಗ ಅವ್ನು ಮತ್ತೆ ಹೈಕೋರ್ಟ್ ಹೋಗ್ತಾನೆ, ನಾಗಶೇಖರೇ ಬರಬೇಕು ಹೈಕೋರ್ಟ್ ಹೋಗ್ತಾರೆ, ಮತ್ತೆ ಅವ್ರು ಸ್ಟೇ ಕೊಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ವರ್ಷಗಳ ಕೇಸ್ ನಡೆಯುತ್ತೆ ಅಂದ್ಬಿಟ್ಟು ಅವ್ರು ಅಡ್ವೊಕೇಟ್ ಹೇಳ್ತಾರೆ, ನೀವು ಹಿಂಗೆ ರಿಲೀಸ್ ಮಾಡ್ತಾ ಇದ್ದೀರಿ ಅಲ್ವಾ, ನೆಕ್ಸ್ಟ್ ಡೇಟ್ 17 ಮುಗಿ ಮಾಡಿಬಿಡಿ, ಹೈಕೋರ್ಟಲ್ಲಿ ಸ್ಟೇ ಸಿಗಲ್ಲ, ಆಮೇಲೆ ಆರಾಮ್ಸೆ ಕೆಲಸ ಮಾಡ್ಕೋಬೋದು ಅಂತ. ಆಮೇಲೆ ನಾನು ಡೈರೆಕ್ಟ್ ಕೇಳ್ತೀನಿ, ಬ್ರದರ್ ಏನು ಮಾಡೋದು ಈಗ ಅದು ರಿಲೀಸ್ ಮಾಡೋಕ್ಕೆ ಏನು ಪೆಂಡಿಂಗ್ ಇರೋದೆಲ್ಲ ಜೋಡಿಸ್ಬೋದು ಅಂತ. ಅವಾಗ ಈಗ ಜೋಡಿಸೋ ಕಷ್ಟ ಆಗ್ತದೆ ಬ್ರದರ್, ಸರಿ ಕೆಲಸ ರಿಲೀಸ್ ಮಾಡ್ಬಿಡೋಣ, ನನಗೆ ಫಸ್ಟ್ ಕೋರ್ಟ್ ಇಂಪಾರ್ಟೆಂಟ್, ಕೋರ್ಟಿಂದ ನಾವು ಅಲ್ಲಿಂದ ಮುಕ್ತಿ ಆಗೋಣ, ಫಸ್ಟ್ ನಾವು ರಿಲೀಸ್ ಮಾಡ್ಬೋಣ, ಟ್ರಯಲ್ ಅಂತ ಬಿಡೋಣ 3 days, ಆನಂತರ ಒಂದು ಬೇರೆ ಡೇಟ್ ರಿಲೀಸ್ ಮಾಡೋಣ ಅಂತ ಮಾತಾಡ್ಕೊಂಡು ಒಂದು ತೀರ್ಮಾನ ಮಾಡಿ. ಯಾಕೆಂದರೆ ತುಂಬ ಅದ್ಭುತವಾದ ಸಿನಿಮಾ, ತುಂಬ ಒಳ್ಳೆ ಕಥೆ ಇದೆ, ಈಗ ತಾವೆಲ್ಲ ನೋಡಿದ್ದೀರಾ, ಈಗ ಭಾಳ ಅದ್ಭುತವಾದ ಸಿನಿಮಾ. ಹಾಗಾಗಿ ನಾನು ಮಾಡಲೇಬೇಕು ಅಂತ ನಾನು ಅಟೆಂಡ್ ಬಿದ್ದು ಮತ್ತೆ ನನಗೆ ಏನು ಆ ರೀತಿ ನಾವು ರಿಲೀಸ್ ಮಾಡಲಿಕ್ಕೆ ನಮಗೆ ಶಿವಣ್ಣವ್ರಿಗೆ ನಿಜವೂ ಎಷ್ಟು ಥ್ಯಾಂಕ್ಸ್ ಅಲ್ಲೂ ಸರ್. ಮನೆಗೂ ಕರಿತಿದ್ದೀನಿ, ಪಾಪ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ನನಗೆಲ್ಲ ಗೊತ್ತು. ಆದರೂ ನೋಡಿ ನಾಳೆ ಅಮೆರಿಕ ಹೋಗ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ನಮ್ಮ ಕಾರ್ಯಕ್ರಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ಸಪೋರ್ಟ್ ಸಿಕ್ಕಿದ್ರೆ ನಮಗೆ ನಿಜವೂ ಇನ್ನೂ ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಒಬ್ಬ ಪ್ರೇಕ್ಷಕನಾಗಿ ನೋಡುವಾಗ
ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನು ಕನೆಕ್ಟ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು. ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ, ಅದು ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ, ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ. ಆದ್ರೆ ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನ್ಸಿದಾಗ ಬೇಜಾರಾಗಿತ್ತು. ಬಟ್ ಈಗ ನಾಗಶೇಖರ್ ಇಸ್ ನಾಗಶೇಖರ್ ಎಷ್ಟು ಚಂದ ಕಥೆ ಹೇಳ್ತಾರೆ ಅನ್ನೋದು ಅಗೇನ್ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಪ್ರೂವ್ ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು. ಅದು ಯಾವ ಕಾರಣದಿಂದಾಗಿ 21 ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ. ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿತ್ತು. ಸಿನಿಮಾನ ಕಟ್ಟಿಕೊಡುವಂತ ಆಹಾ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಇಡೀ ಸಿನಿಮಾದ, ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವ್ದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ಒಂದು ಸೀನ್ ಇದೆ. ಅದು ನನ್ನ ಪ್ರಕಾರ ಎಂಥ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ, ಕಣ್ಣಲ್ಲಿ ನೀರು ಬರಿಸುತ್ತೆ. ಆ ಸೀನ್ ನಿಮ್ಗೆ ಫಸ್ಟ್ ವರ್ಷದಲ್ಲಿ ಇರ್ಲಿಲ್ಲ. ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಕಷ್ಟಪಡ್ಬೇಕು. ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹೆಗಡೆಯವರು ತಮ್ಮ ಕಣ್ಣಿನಲ್ಲಿ ಕಾಣಿಸಷ್ಟು ಸುಂದರ ಸ್ವಿಟ್ಜರ್ಲ್ಯಾಂಡ್ ನಿಮ್ಗೆ ಸಿಗಲ್ಲ. ನಾನು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ, ಹೋಗಿದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಹೆಗಡೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ. ಅದ್ಭುತವಾಗಿದೆ. ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿಸ್ತಿತ್ತು ಅಂದ್ರೆ ಎಲ್ಲೋ ರಾಗಿಣಿ ಬಂದ್ರು, ರಾಗಿಣಿ ಅವ್ರು ಒಂದೇ ಸೀನ ಅಂತ, ಅಥವಾ ರಂಗಣ್ಣನವರು ಇಷ್ಟು ಡಾಕ್ಟ್ರು ಒಂದೇ ಸೀನ. ಎಲ್ಲೋ ಒಂದ್ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಎಲಿವೇಶನ್ ಸಿಗ್ತಾ ಇಲ್ಲ. ಹೀರೋ ಏನ್ ತ್ಯಾಗ ಮಾಡ್ದ, ಹೀರೋ ಹೀರೋಯಿನ್ ನಡುವೆ ಕೆಮಿಸ್ಟ್ರಿ ಇದೆಲ್ಲ ನಮ್ಗೆ ಅಲ್ಲಿ ಕಾಣಿಸ್ತಿಲ್ಲ. ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ಗೀತಾ 2 ಅನ್ನ ಮಾಡಿದ್ರೆ ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು. ಸಂಜು ಗೀತಾ ಮೊದಲನೇ ಭಾಗವನ್ನು ನೋಡಿ ಎರಡನೇ ಭಾಗ ಹೇಗೆ ಇರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ. ಇದೊಂದು ಅದ್ಭುತ ಸಿನಿಮಾ ಆಗತ್ತೆ, ಒಂದು ಅದ್ಭುತ ಪ್ರೇಮ ಕಥೆ ಆಗತ್ತೆ. ಜಾಸ್ತಿ ಕರ್ತೃಕತ್ವ ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ. ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ. ಈ ಚಿತ್ರ ಲಾಸ್ಟ್ 17ನೇ ತಾರೀಕು ಬಿಡುಗಡೆ ಆಗಿತ್ತು. ಆದ್ರೆ ಯಾವತ್ತೂ ನಿರ್ಮಾಪಕರನ್ನ ಹೇಳ್ತಾ ಇರ್ತೀನಿ, 2 ಗುಂಡಿಗೆ ಇರ್ತದೆ ಅಂತ ಹೇಳ್ತಾ ಇರ್ತೀನಿ. ಒಂದು ಗುಂಡಿಗೆ ಬಂದ್ ಕೂಡಲೇ ಆಟೋಮೆಟಿಕ್ 2 ಗುಂಡಿಗೆ ಬಂದ್ಬಿಡ್ತು ನಿರ್ಮಾಪಕರಿಗೆ. ಆ ನಿರ್ಮಾಪಕ ಒಂದು ಗುಂಡಿಗೆ ಇನ್ನೊಂದು ಗುಂಡಿಗೆ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ. 2ನೇ ಬಾರಿ ಈ ಚಿತ್ರವನ್ನ ನಮ್ಮ ಮಹೇಂದ್ರ ಸಾರ್ ಹೇಳಿದಂಗೆ ಹಿಂದೆ ಅವರೇ ನಿರ್ದೇಶನ ಮಾಡಿದಂತ ಒಂದು ಚಿತ್ರ 2ನೇ ಬಾರಿ ಬಿಡುಗಡೆ ಆದಾಗ ಯಾವ ಲೆವೆಲ್ಗೆ ಯಶಸ್ವಿ ಆಯಿತು, ಅದೇ ತರ ಒಂದು ಈ ಚಿತ್ರತಂಡಕ್ಕೆ ಒಂದು ಅವರೊಂದು ಸಲಹೆ ಕೊಟ್ಟಾಗ, ಯಾಕೆಂದ್ರೆ ಒಳ್ಳೆ ಚಿತ್ರ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು. ಇಂಥ ಒಂದು ಇವಾಗ ನೋಡಿದ್ವಿ, ಆ ಸಾಂಗ್ಲಿ ಇರ್ತಕ್ಕಂಥ ಅದ್ಭುತವಾದಂತ ಒಂದು ಸೀನ್ಗಳಿರ್ಬೋದು, ಅಲ್ಲಿ ಲೊಕೇಶನ್ಸ್ಗಳಿರ್ಬೋದು, ಅದಕ್ಕೆ ನಟನೆ ಮಾಡಿರ್ತಕ್ಕಂಥ ಕಿಟ್ಟಿ ಅವ್ರು ಇರ್ಬೋದು, ಹಾಗೆ ರಚಿತಾ ರಾಮ್ ಅವರು ಇರ್ಬೋದು, ಆ ಒಂದು ಡ್ರೆಸ್ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ನಾವು ಒಂದು ಚಿತ್ರವನ್ನ ನೋಡ್ತಿರ್ಬೇಕಾದಾಗ ಪ್ರತಿಯೊಂದು ಕೂಡ ನೋಡ್ತೀವಿ, ಈ ಲೊಕೇಶನ್ ಈ ಡ್ರೆಸ್ ಚೆನ್ನಾಗಿದೆಯಾ, ಈ ಒಂದು ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಅಂತ ಪ್ರತಿಯೊಂದು ಕೂಡ ನಾವು ನೋಡ್ತಾ ಇರ್ತೀವಿ. ಹಾಗೆ ಎಲ್ಲವೂ ಕೂಡ ಅದ್ಭುತವಾಗಿದೆ ಈ ಚಿತ್ರದಲ್ಲಿ. ಈ ಚಿತ್ರ ಒಂದು ಮೈಲಿಗಲ್ಲಾಗಬೇಕು ಅಂತ 2ನೇ ಸಾರಿ ಬಿಡುಗಡೆ ಆದಾಗ ಎಷ್ಟೋ ಚಿತ್ರಗಳು 2ನೇ ಸಾರಿ ಬಿಡುಗಡೆ ಆದಾಗ ಯಶಸ್ಸು ಕಂಡಿರೋದು ಉಂಟು. ಇದಕ್ಕೆ ಮುಖ್ಯವಾಗಿ ನಮ್ಮ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನ ಹೆಚ್ಚಿನ ರೀತಿಯಲ್ಲಿ ನೋಡಿ ಅವರ ಪ್ರೋತ್ಸಾಹವನ್ನು ಕೊಟ್ರೆ ನಮ್ಗೆಲ್ಲರೂ ಕೂಡ ಕನ್ನಡ ಚಿತ್ರ ಕೊಡೋದಾಗ್ತದೆ. ಇದಕ್ಕೆ ಮಾಧ್ಯಮರು ಕೂಡ ಪ್ರತಿ ಬಾರಿ ಕೂಡ ನಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಮಾಧ್ಯಮರು ಕೂಡ ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಕೂಡ ಮಾಧ್ಯಮ ಕೂಡ ಪ್ರತಿಯೊಂದು ಸ್ಪಾರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಈಗ ನಮ್ಗೆ ಪ್ಯಾನ್ ಇಂಡಿಯಾ ಅಂತ ಬಂದ್ಮೇಲೆ ನಮ್ಗೆ ಈ ತರ ಚಿತ್ರಗಳು ಜನಗಳು ಎಲ್ಲ ಯಾವ್ಯಾವ ಎಕ್ಸ್ಪೆಕ್ಟೇಷನ್ ಹೊರಟೋಗ್ಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ವರ್ಷಕ್ಕೆ 2-3 ಚಿತ್ರಗಳು ಪ್ಯಾನ್ ಇಂಡಿಯಾಗಳು ಬರ್ತಾ ಇದ್ದಾವೆ. ಬೇರೆ ನಮ್ಮ ಸೊಗಡಿರ್ತಕ್ಕಂಥದ್ದು ಚಿತ್ರಗಳೇ ಹೆಚ್ಚಿನ ಚಿತ್ರಗಳು ಬರ್ತಿದ್ದಾವೆ. ಈಗ ನಮ್ಮಲ್ಲಿ ಹೆಂಗಾಗಿದೆ, ವರ್ಷದ ಕೋಡು ತಿಂಗಳು ನಡ್ಕೊಂಡಾಗ್ಬಿಟ್ಟಿದೆ. ಆ ಪ್ಯಾನ್ ಇಂಡಿಯಾ ಜನಗಳಿಗೆ ಆ ಎಕ್ಸ್ಪೆಕ್ಟೇಷನ್ ತೋರಿಸ್ಬಿಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಅದ್ಭುತವಾದ ಹೆಚ್ಚಿನ ಖರ್ಚನ್ನು ಮಾಡಿ ಅದನ್ನ ತೋರಿಸಿ ನಮ್ಮ ಚಿತ್ರಗಳು ಜನಗಳು ಅದಕ್ಕೋಸ್ಕರ ನೋಡ್ತಾ ಇಲ್ವಾ, ಬೇರೆ ಇನ್ಯಾವ್ಯಾವ ಕಾರಣಗಳಿಂದ ಪ್ರೇಕ್ಷಕರು ಚಿತ್ರವನ್ನ ನೋಡ್ತಾ ಇಲ್ಲ ಅನ್ನೋದು ಕೂಡ ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಈ ತರ ಒಂದು ನಮ್ಮ ಒಂದು ಈ ಚಿತ್ರ ಒಂದು ಚಿತ್ರತಂಡ
ಒಂದು ಒಂದು ಅದ್ಭುತವಾದ ಚಿತ್ರವನ್ನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಟರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಆಮೇಲೆ ಸಂಬಂಧಪಟ್ಟಂತ ಕಾರ್ಮಿಕರು ಇರ್ಬೋದು, ಎಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದಾರೆ. ಇದಕ್ಕೆ ಮಾಧ್ಯಮರು ಕೂಡ ಸಂಪೂರ್ಣವಾದ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಕನ್ನಡ ಸಂಜೆ ಗೀತಾ 2 ಈ ಚಿತ್ರವನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ತಾವು ಕೂಡ ಮಾಧ್ಯಮ ಮುಖ್ಯ ಕಾರಣಕರ್ತರಾಗಬೇಕು. ಇದನ್ನ ಏನು ನಾವು ಈ ಚಿತ್ರದ ಎಲ್ಲವನ್ನೂ ಕೂಡ ನೀವು ಪ್ರೇಕ್ಷಕರಿಗೆ ತಲುಪಿಸುವಂತ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತೀರಾ. ಅದೇ ತರ ತಲುಪಿಸಿ ಪ್ರೇಕ್ಷಕರು ನಮ್ಮ ಒಂದು ಸ್ವಾಭಿಮಾನ, ಕನ್ನಡ ಒಂದು ಸ್ವಾಭಿಮಾನ ಇವಾಗ ಆಗ್ತಾ ಇದೆ. ಕೆಲವು ಇನ್ಸಿಡೆಂಟ್ಗಳು ನೋಡ್ತಾ ಇದ್ವಿ. ಈ ಒಂದು ವಿಷಯಕ್ಕಾದ್ರೂ ಕೂಡ ನಾವು ನಮ್ಮ ಕನ್ನಡ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೇಬೇಕಾಗಿದೆ. ಕನ್ನಡ ಚಿತ್ರಗಳನ್ನ ನಾವು ಗೆಲ್ಲಿಸಬೇಕಾಗಿದೆ. ನೀವೆಲ್ಲ ಪ್ರೇಕ್ಷಕ ಮಹಾಶಯರು ಈ ತರ ಒಂದು ಚಿತ್ರಗಳನ್ನ ಗೆಲ್ಲಿಸಿದ್ರೆ ನಿರ್ಮಾಪಕರು ಒಂದಲ್ಲ 10 ಪಿಕ್ಚರ್ ಮಾಡುವ ಶಕ್ತಿ ಅವರಿಗೆ ಬರ್ತದೆ. ಕಲಾವಿದರು ಕೂಡ ಮಾಡ್ತಾರೆ. ಪ್ರತಿಯೊಂದು ಚಿತ್ರತಂಡ ಒಂದಲ್ಲ 10 ಚಿತ್ರವನ್ನು ಮಾಡ್ಲಿಕ್ಕೆ ಶಕ್ತಿ ಬರ್ತದೆ. ನಿರ್ದೇಶಕರು ಕೂಡ ಒಳ್ಳೆಯ ಯೋಜನೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಕೇವಲ ಪ್ರೇಕ್ಷಕನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಪಾಪ ಅವರು 4 ಕೂತಿರೋದು ಮ್ಯಾಪ್ ತಂದು ಕೊಡ್ತಾರೆ. ಈ ಸಿನಿಮಾ ನಾನು ಮೊದಲಿಂದ ಕೊನೆಯವರಿಗೆ ನೋಡಿದ್ದೇನೆ. ಪ್ರತಿಯೊಂದು ಫ್ರೇಮ್ ನನಗೆ ನನ್ನ ವೈಯಕ್ತಿಕ ಅನುಭವ ಅಂತಂದ್ರೆ, ಈ ನಮ್ಮ ಇಂಡಿಯಾದಲ್ಲಿ ಸ್ವಿಟ್ಜರ್ಲೆಂಡ್ಗೆ ಹೆಚ್ಚು ಶೂಟಿಂಗ್ ಮಾಡೋದು ಯಶ್ ಚೋಪ್ರಾ. ಪ್ರತಿಯೊಂದು ಸಿನಿಮಾದಲ್ಲಿ ನಾವು ಸ್ವಿಟ್ಜರ್ಲೆಂಡ್ ಹೋಗ್ತೀವಿ. ನಮಗೆಲ್ಲ ಗೊತ್ತಿದೆ, ಸ್ವಿಟ್ಜರ್ಲೆಂಡ್ ಗವರ್ಮೆಂಟ್ ಅವರೇ ಯಶ್ ಚೋಪ್ರಾ ಅವ್ರಿಗೆ ಒಂದು ಪ್ರೈಸ್ ಕೊಟ್ಟಿದ್ರು ನಮ್ಮ ಹೆಚ್ಚು ಶೂಟಿಂಗ್ ಮಾಡೋದಕ್ಕೆ. ಅವರ ಸಿನಿಮಾದಲ್ಲಿ ಕೂಡ ಈ ಫ್ರೇಮ್ಗಳನ್ನು ನಾನು ನೋಡಿಲ್ಲ. ಅದರಲ್ಲೇ ಕಿಟ್ಟಿಯವರು ಕೂತಿದ್ರು ಮತ್ತು ಅವರು ನಾಗಶೇಖರ್ ಅವ್ರಿಗೆ ಆಗಲೇ ಹೇಳ್ಬಿಟ್ಟಿದ್ರು, ಇದೊಂದು ಕನ್ನಡ ಸಿನಿಮಾದಾಗ ನಾನು ನಡೆಸಲಿಲ್ಲ, ಬಾಲಿವುಡ್ ಮತ್ತು ಹಾಲಿವುಡ್ ಸಿನಿಮಾದ ಯೋಗ್ಯತೆ ಅಷ್ಟೇ ಸಿನಿಮಾ ಅಂತ ಕಾಣಿಸ್ತು. ಹೀಗಾಗಿ ಮೊನ್ನೆನೇ ನಾನು ಒಂದು ಸುದ್ದಿ ನೋಡ್ತಾ ಇದ್ದೆ, ಆಗಲೇ ಮಹೇಂದ್ರ ಅವರು ಕೂಡ ಹೇಳೋದನ್ನ, ಈ ಡಿಸೆಂಬರ್ ಇಲ್ಲಿವರೆಗೆ ಕನ್ನಡದ 100 ಸಿನಿಮಾಗಳು ಬಿಡುಗಡೆ ಆಗಿದೆ. ಅದರಲ್ಲಿ ಯಾವ ಸಿನಿಮಾನು ಕೂಡ ಸಕ್ಸಸ್ ಆಗಿಲ್ಲ ಅಂತೇಳಿ ಕೆಲವೊಂದು ನಿರ್ದೇಶಕರು ಮತ್ತು ನಮ್ಮ ಸಾಧು ಕೋಕಿಲವರೆಲ್ಲ ಮೀಟಿಂಗ್ ಮಾಡಿ ಹೇಳ್ತಾ ಇದ್ರು. ಅದಕ್ಕೇನು ಕಾರಣ ನಾವೆಲ್ಲ ಕಂಡು ಹಿಡಿದು ಒಳ್ಳೆಯ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಬೇಕು. ನಾವೆಲ್ಲ ಈಗ ಟಿವಿ ಬಂದ ಮೇಲೆ, ಈ OTT ಅವ್ರು ಹೇಳಿದಾಗ OTT ಬಂದ ಮೇಲೆ ನಾವು ಮನೆಯಲ್ಲಿ ಕೂತು ನೋಡೋ ಒಂದು ಪರಿಪಾಠ ನಮಗೆಲ್ಲ ಬೆಳೆದು ಬಂದಿವೆ. ಹೀಗಾಗಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅವ್ರು ಮಾಡಿದಾಗ ನಾವು ಪ್ರೋತ್ಸಾಹ ಮಾಡಿದ್ರೆ ಒಳ್ಳೆಯ ಸಿನಿಮಾ ಬರ್ತಾವೆ. ನಾವು ಸುಮ್ಮನೆ ಮನೆ ಕೂತು ಸರಿ ಒಳ್ಳೆಯ ಸಿನಿಮಾ ಬರೋಂಗಿಲ್ಲ, ಒಳ್ಳೆಯ ಸಿನಿಮಾ ಬರೋಂಗ ಅಂತ ಅನ್ನಬಾರ್ದು. ಕೊನೆಯ ಸೀನ್ ಮುಗಿದಾಗಂತೂ ಕಿಟ್ಟಿಯವರು ಮಿಸ್ಸಸ್ ಹೇಳ್ತಿದ್ದೆ, ಏನ್ರಿ ನಾನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ರೀಲೋಡೆಡ್ ವರ್ಷನ್. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಿರ್ಮಾಪಕರು ಒಂದೊಂದು ಫ್ರೇಮ್ಗೂ ಅವರ ದುಡ್ಡು ಕಾಣ್ತಾ ಇದೆ. ಸೊ ರೀಲೋಡೆಡ್ ವರ್ಷನ್ ಅನ್ನು ಕೂಡ ಡೈರೆಕ್ಟರ್ ಕೆಲಸ ಇನ್ನೂ ಚೆನ್ನಾಗಿ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.